ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವೈಯಕ್ತಿಕ ಗಮನ ಹರಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ, ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಓದಿಗೆ ಸಹಕರಿಸಿ, ಸಾಮಾನ್ಯ ಸಭೆಯಲ್ಲಿ ಆಡಳಿತಾಧಿಕಾರಿ ಸೂಚನೆ. ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ, ಅನ್ಯ ಕೋಮಿನ ಬಾಲಕರಿಂದ ದುಷ್ಕೃತ್ಯ, ಆರೋಪಿಗಳ ಎಡೆಮರೆ ಕಟ್ಟಿದ ಭಟ್ಕಳ ಪೊಲೀಸರು. ಅನ್ಯ ಕೋಮಿನ ಅಪ್ರಾಪ್ತರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಹತ್ಯೆ, ಇಬ್ಬರು ಅಪ್ರಾಪ್ತರ ಬಂಧನ. ಹತ್ಯೆ ಕುರಿತು ಶಿವಮೊಗ್ಗದಲ್ಲಿ ಭಾರೀ ಸಂಚಲನ. ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ವೈಯಕ್ತಿಕ ಗಮನ ಹರಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಎಂದು ಆಡಳಿತಾಧಿಕಾರಿ ಎಂ ಬಾಬು ಸೂಚಿಸಿದ್ದಾರೆ. ಅರ್ಕಲಗೂಡು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 15ನೇ ಹಣಕಾಸು ಯೋಜನೆಯಲ್ಲಿ 21 ಕೋಟಿ ರೂಪಾಯಿ ಹಣ ಬಾಕಿ ಉಳಿದಿದೆ. ನಿಯಮಾನುಸಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ರಸ್ತೆ, ಕಟ್ಟಡ ಮುಂತಾದ ಶಾಶ್ವತ ಕಾಮಗಾರಿಗಳಿಗೆ ಆದ್ಯತೆ ನೀಡಬೇಕು ಎಂದರು. ಮಾರ್ಚ್ 10ರೊಳಗೆ ಉಳಿಕೆ ಕಾಮಗಾರಿಗಳನ್ನು 100% ಪೂರ್ಣಗೊಳಿಸಬೇಕು. ಮಾರ್ಚ್ 20ಕ್ಕೆ ಖಜಾನೆ ಲಾಕ್ ಆಗಲಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು 3 ರಿಂದ 5 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗಳಿದ್ದು, ಇವುಗಳನ್ನು 1 ವಾರದಲ್ಲಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. ಬರುವ ಬೇಸಿಗೆ ದಿನಗಳಲ್ಲಿ ಬಿಸಿಲಿನ ಬೇಗೆ ತೀವ್ರ ಮಟ್ಟದಲ್ಲಿ ಹೆಚ್ಚಳವಾಗಲಿದೆ ಎಂದು ತಜ್ಞರ ವರದಿಗಳು ಮಾಧ್ಯಮದಲ್ಲಿ ಪ್ರಕಟವಾಗಿದೆ. ಜನರ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳ ಕುರಿತು ಆರೋಗ್ಯ ಇಲಾಖೆ ಜನರಲ್ಲಿ ಅರಿವು ಮೂಡಿಸಬೇಕು. ಜಾತ್ರೆ ಹಬ್ಬಗಳಲ್ಲಿ ಹೆಚ್ಚಿನ ಜನಸಂದಣಿ ಸೇರುತ್ತಿದ್ದು, ಕುಡಿಯುವ ನೀರಿನ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ನೀರಿನ ಶುದ್ಧತೆ ಕುರಿತು ಕಡ್ಡಾಯವಾಗಿ ಪರೀಕ್ಷೆ ನಡೆಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಶಾಲೆ, ವಸತಿ ಶಾಲೆ, ಹಾಸ್ಟೆಲ್ಗಳಲ್ಲಿ ಆಹಾರ ಮತ್ತು ನೀರಿನ ಶುದ್ಧತೆ ಕುರಿತು ಹೆಚ್ಚಿನ ನಿಗಾ ವಹಿಸಬೇಕು. ಪರೀಕ್ಷಾ ಸಮಯವಾಗಿದ್ದು, ವಿದ್ಯಾರ್ಥಿಗಳ ಓದಿಗೆ ಅನುಕೂಲವಾಗುವಂತೆ ಹಾಸ್ಟೆಲ್ಗಳಲ್ಲಿ ಪಾಠ ಪ್ರವಚನಗಳನ್ನು ನಿಗದಿತವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ನೋಡಿ, 15ನೇ ಹಣಕಾಸು ನೀವು ಖರ್ಚು ಮಾಡಿದ್ರೆ 16ನೇ ಹಣಕಾಸು ಬರುತ್ತೆ. ಇಲ್ಲ ಖರ್ಚು ಮಾಡಿಲ್ಲ ಅಂದರೆ 15ನೇ ಹಣಕಾಸು ಬರೋದಿಲ್ಲ. ಆಯ್ತಾ? ಶೂನ್ಯಗೊಳಿಸಬೇಕು. ನಿಮ್ಮ ಅಕೌಂಟಲ್ಲಿ 0 ಮಾಡಿದರೆ ಮಾತ್ರ 16ನೇ ಹಣಕಾಸು ಬರುತ್ತೆ. ಇಲ್ಲ ಅಂದರೆ 16ನೇ ಹಣಕಾಸು ಬರೋದಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲಿ ಪೆಂಡೆನ್ಸಿ ಇದುವರೆಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳು ಇದ್ದರೂ ಅದು ಖರ್ಚಾಗದೆ ಉಳಿದಿರುವಂಥ ಅಮೌಂಟನ್ನು ಎಲ್ಲ ಆಡಳಿತಾಧಿಕಾರಿಗಳು ವೈಯಕ್ತಿಕವಾಗಿ ಗಮನ ಹರಿಸಿ ನಿಯಮಾನುಸಾರ ಖರ್ಚು ಮಾಡಬೇಕು. ಆಯಿತಾ? ಆಡಳಿತಾಧಿಕಾರಿಗಳು ಹೇಳಿದ್ದಾರೆ ಅಂತ ಎಲ್ಲ ಒಂದೇ ದಿನಕ್ಕೆ 60 ಲಕ್ಷ 30 ಲಕ್ಷ ಕುಡಿಯೋ ನೀರು ಸಾಮಗ್ರಿಗಳಿಗೆ, ಆಮೇಲೆ ಕರೆಂಟು, ಬೀದಿ ದೀಪಗಳಿಗೆ ಬಳಸ್ಬಿಡೋದಲ್ಲ. ಅದೆಲ್ಲ ಲೆಕ್ಕ ಸಿಕ್ಕಲ್ಲ. ನಮ್ಮ ಹತ್ರ ಲೈಟ್ ತಂದಿದ್ದಾನೆ, ಹೋಗಿದೆ, ಆ ಥರದ್ದೆಲ್ಲ. ಒಂದು ಪರ್ಮನೆಂಟ್ ಅಸೆಟ್ ನಿರ್ಮಾಣ ಆಗಬೇಕು. ಒಂದು ರೋಡ್ ಆಗೋದು ಅಥವಾ ಒಂದು ಕಟ್ಟಡ ಆಗೋದು, ಒಂದು ಆಸ್ತಿ ಸೃಜನೆ ಆಗಬೇಕು. ಆ ಥರ ಒಂದು ಇವುಗಳಿಗೆ ಬಳಸಬೇಕು ನೀವು ಅನುದಾನವನ್ನು. ಯಾವುದು ಪೆಂಡೆನ್ಸಿ ಇದೆಯೋ ಅದನ್ನು ದಯವಿಟ್ಟು ಖರ್ಚು ಮಾಡಿ. ಇಲ್ಲಾಂದರೆ 16ನೇ ಹಣಕಾಸು ಬರೋದಿಲ್ಲ. 0 ಮಾಡಬೇಕು ಅಕೌಂಟ್ನಲ್ಲಿ. ಎಲ್ಲ PDOs ನೀವು ಕರೆಸ್ಕೊಂಡು ಎಲ್ಲೆಲ್ಲಿ ಬಾಕಿ ಇದೆಯೋ ಅಲ್ಲಿ ವೈಯಕ್ತಿಕ ಗಮನ ಹರಿಸಿ ಖರ್ಚು ಮಾಡಬೇಕು. ನೆಕ್ಸ್ಟ್ ಇನ್ಯಾವ ಇಲಾಖೆ? ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಹಿಂದೂ ಮನೆಗಳ ಮೇಲೆ ಅನ್ಯ ಕೋಮಿನ ಬಾಲಕರಿಂದ ಕಲ್ಲು ಎಸೆದ ಘಟನೆಗೆ ಸಂಬಂಧಿಸಿದಂತೆ 7 ಬಾಲಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುರುಡೇಶ್ವರ ಪಟ್ಟಣದ ಬೈಲೂರು ಮಾರ್ಗದ ತೆಂಗಾರ್ ಪ್ರದೇಶದಲ್ಲಿ ಕೆಲವು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಿದ ಘಟನೆ ಸೋಮವಾರ ನಡೆದಿದ್ದು, ಪ್ರಕರಣ ಸಂಬಂಧ 7 ಅಪ್ರಾಪ್ತ ಅನ್ಯ ಕೋಮಿನ ಬಾಲಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಹಿತಿ ಪ್ರಕಾರ ಬೈಕ್ನಲ್ಲಿ ಬಂದಿದ್ದ ಕೆಲ ಯುವಕರು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಿದರೆಂದು ಆರೋಪಿಸಲಾಗಿದೆ. ಘಟನೆ ನಂತರ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದ್ದು, ಕೆಲ ಸಮಯ ಉದ್ವಿಗ್ನತೆ ಕಾಣಿಸಿಕೊಂಡಿತು. ಮುರುಡೇಶ್ವರ ಠಾಣೆಗೆ ಮಾಹಿತಿ ಲಭಿಸುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಸಿಟಿವಿ ದೃಶ್ಯಗಳು ಹಾಗೂ ಸಾರ್ವಜನಿಕರಿಂದ ಲಭಿಸಿದ ಮಾಹಿತಿಯ ಆಧಾರದಲ್ಲಿ ಶಂಕಿತರನ್ನ ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದು ಬಂದಿದೆ. ಬಂಧಿತರು ಅಪ್ರಾಪ್ತವಾಗಿರುವುದರಿಂದ ಬಾಲನ್ಯಾಯ ಕಾಯ್ದೆಯ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ಘಟನೆಯನ್ನು ಖಂಡಿಸಿ ಹಲವಾರು ಹಿಂದೂ ಸಂಘಟನೆಗಳ ಪ್ರಮುಖರು, ಕಾರ್ಯಕರ್ತರು ಮುರುಡೇಶ್ವರ ಠಾಣೆ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದು, ಈ ಕೃತ್ಯದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಸ್ಥಳಕ್ಕೆ ಭೇಟಿ ನೀಡಿದ್ದು, ಕೃತ್ಯ ಎಸಗಿದವರ ವಿರುದ್ಧ ಕಾನೂನುಬದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ವರಿಷ್ಠಾಧಿಕಾರಿಯವರು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದೆ.
ಅನ್ಯಕೋಮಿನ ಅಪ್ರಾಪ್ತರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬನ ಹತ್ಯೆ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈ ಹಿನ್ನೆಲೆ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಿವಮೊಗ್ಗ ತಾಲೂಕಿನ ಊರಗಡೂರಿನಲ್ಲಿ ಘಟನೆ ನಡೆದಿದ್ದು, ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ ಎಂಬಾತನ ಹತ್ಯೆಯಾಗಿದೆ. ಶಾಲೆಯಲ್ಲಿ ವಿಶೇಷ ತರಗತಿ ಮುಗಿಸಿ ರಾತ್ರಿ 8 ಗಂಟೆ ಹೊತ್ತಿಗೆ ಮನೆಗೆ ತೆರಳುವಾಗ ಘಟನೆ ನಡೆದಿದೆ. ಸಂಕೇತ್ನ ಸ್ನೇಹಿತ ಗಿರೀಶ್ ಜೊತೆಗೆ ಅನ್ಯಕೋಮಿನ 3 ಅಪ್ರಾಪ್ತರು ಜಗಳವಾಡುತ್ತಿದ್ರು. ಜಗಳ ಬಿಡಿಸಲು ಹೋದಾಗ ಸಂಕೇತ್ನ ಎದೆಗೆ ಗುದ್ದಿದ್ದಾರೆ. ಆಗ ಆತ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಮೆಗ್ಗಾನ್ ಆಸ್ಪತ್ರೆಗೆ ಕರೆತರಲಾಯಿತು. ಆದರೆ ಈ ವೇಳೆಗಾಗಲೇ ಸಂಕೇತ್ ಮೃತಪಟ್ಟಿದ್ದ ಎಂದು ವೈದ್ಯರು ತಿಳಿಸಿದ್ದಾರೆ. ಇದರಿಂದ ಕೊಲೆ ಮಾಡಿದ ಅನ್ಯಕೋಮಿನ ಅಪ್ರಾಪ್ತ ಬಾಲಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಳೆದು ನಿಂತ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆ ಮಾಡಿದ ಅಪ್ರಾಪ್ತರು ಕೂಡ ಸಾಕೇತ್ ಜೊತೆ ಓದಿದವರು. ಆದರೆ ಎಸ್ಎಸ್ಎಲ್ಸಿ ಡ್ರಾಪ್ ಔಟ್ ಮಾಡಿದ್ರು. ಕಳೆದ ರಾತ್ರಿ ಸ್ಪೆಷಲ್ ಕ್ಲಾಸ್ ಮುಗಿಸಿಕೊಂಡು ವಾಪಸ್ ಬರುತ್ತಿರುವಾಗ ಸಂಕೇತ್ ಸ್ನೇಹಿತನ ಮೇಲೆ ಈ 4-5 ಜನ ಯುವಕರು ಹಲ್ಲೆ ನಡೆಸಿದ್ದಾರೆ. ಇದನ್ನು ಬಿಡಿಸಲು ಹೋದ ಸಂಕೇತ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ಹಲ್ಲೆಯಿಂದ ಸಂಕೇತ್ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಸ್ಥಳೀಯರು ಸಂಕೇತ್ನನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಮಾರ್ಗಮಧ್ಯೆಯೇ ಮೃತಪಟ್ಟಿದ್ದಾರೆ. ಹಲ್ಲೆ ನಡೆಸಿದ 3 ಬಾಲಕರು ಪರಾರಿಯಾಗಲು ಪ್ರಯತ್ನಿಸಿದ್ರು. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಫೆಬ್ರವರಿ 25 ಮತ್ತು 26ರಂದು ಉತ್ತರಾಧಿಕಾರಿಗಳಿಗೆ ಸನ್ಯಾಸ ದೀಕ್ಷೆ, ಶಿಷ್ಯ ಸ್ವೀಕಾರ ಸಮಾರಂಭ ಹಾಗೂ ಧಾರ್ಮಿಕ ಮಹಾಸಭೆ ಭಕ್ತಿ ಭಾವದಿಂದ ಜರುಗಲಿದೆ ಎಂದು ಹರೀಶ್ ತಿಳಿಸಿದ್ದಾರೆ. ಅರ್ಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ಗ್ರಾಮದಲ್ಲಿರುವ ಸಹಸ್ರಮಾನದ ಹೊಸ್ತಿಲಿನಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದಲ್ಲಿ 2026 ಉತ್ತರಾಧಿಕಾರಿಗಳು ಸಂಸ್ಕೃತ ಅಧ್ಯಯನದಲ್ಲಿ ಪ್ರಾವೀಣ್ಯ ಹೊಂದಿದ್ದು ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಹಿಮಾಲಯದ ಋಷಿಕೇಶದಲ್ಲಿನ ದಯಾನಂದ ಸರಸ್ವತಿಯವರ ಆಶ್ರಮದಲ್ಲಿ ವೇದಾಂತಾಭ್ಯಾಸ ಮಾಡಿದ್ದಾರೆ. ಕಾರ್ಯಕ್ರಮಗಳ ವಿವರವಾಗಿ ಫೆಬ್ರವರಿ 25ರ ಬುಧವಾರ ಬೆಳಿಗ್ಗೆ ಶ್ರೀಮಠದಲ್ಲಿ ದಶವಿಧ ಸ್ನಾನ, ಅಷ್ಟ ಶ್ರದ್ಧಾಧಿಕಾರಿಗಳು, ವಿರಾಜ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿಗಳು ನಡೆಯಲಿದೆ. ಫೆಬ್ರವರಿ 26ರ ಗುರುವಾರ ರಾಮನಾಥಪುರದ ಕಾವೇರಿ ನದಿಯಲ್ಲಿ ಸನ್ಯಾಸ ದೀಕ್ಷೆ ನೆರವೇರಲಿದ್ದು, ನಂತರ ಜಗದ್ಗುರು ಶ್ರೀ ಸುಜ್ಞಾನ ಪ್ರಭು ಮಹಾಸ್ವಾಮಿ ಭಗವದ್ದಾಂಗಳವಾರ ಸಮಾಧಿಸ್ಥ ಅಧಿಷ್ಠಾನದಲ್ಲಿ ಶಿಷ್ಯ ಸ್ವೀಕಾರ ಹಾಗೂ ಮಹಾವಾಕ್ಯೋಪದೇಶ ಕಾರ್ಯಕ್ರಮಗಳು ಜರುಗಲಿವೆ. ಧಾರ್ಮಿಕ ಮಹಾಸಭೆಗೆ ಯತಿಶ್ರೇಷ್ಠರಾದ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿವಿಧ ಮಠಾಧೀಶರು, ಸನ್ಯಾಸಿಗಳು ಹಾಗೂ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಒಂದು ಸಹಸ್ರಮಾನದ ಅಂಚಿನಲ್ಲಿ ಇರತಕ್ಕಂಥ ಅಂದರೆ 998 ವರ್ಷಗಳು ಈಗಾಗಲೇ ನಡೀತಾ ಇದೆ. ಇನ್ನೇನು ಒಂದು 2 ವರ್ಷ ಕಳೆದೆ ಸಹಸ್ರಮಾನದ ಅಂಚಿಗೆ ಮಠ ತಲುಪುತ್ತೆ. ಅಂಥ ಒಂದು ಮಠಕ್ಕೆ ಈಗಿರೋರು 18ನೇ ಪೀಠಾಧಿಪತಿಗಳು ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು. ಅವರು 18ನೇ ಪೀಠಾಧಿಪತಿಗಳು ಮತ್ತು ಯತಿಶ್ರೇಷ್ಠರು. ಈ ಇಷ್ಟು ಇತಿಹಾಸ ಪ್ರಸಿದ್ಧ ಶ್ರೀಮಠಕ್ಕೆ ಮುಂದೆ ಮಠವನ್ನು ಒಂದು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳ್ಬಿಟ್ಟು ಉತ್ತರಾಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾಳೆ ಮತ್ತು ನಾಡಿದ್ದು ನಡೀತಾ ಇದೆ ಶ್ರೀಮಠದಲ್ಲಿ. ಇದಕ್ಕೆ ಪೂರ್ವಕವಾಗಿ ನಾವು ಶ್ರೀಮಠದಲ್ಲಿ 4 ಬಾರಿ ಪೂರ್ವಭಾವಿ ಸಭೆಗಳನ್ನು ನಡೆಸಿದ್ವಿ. ಮತ್ತು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ, ಶ್ರೀಮಠದ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರ ಆದಂಗೆ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ 8 ತಾಲೂಕುಗಳ ವಿಶ್ವಕರ್ಮ ಸಮಾಜ ಬಾಂಧವರ ಸಭೆ ಕರೆದು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಮಾಜ ಬಾಂಧವರಿಗೆ ಮತ್ತು ಶ್ರೀಮಠದ ಭಕ್ತರಿಗೆ ಸಮಗ್ರವಾಗಿ ಮಾಹಿತಿ ನೀಡಿ ಅವರನ್ನು ವಿನಂತಿಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಪೂಜ್ಯರು ರಾಜ್ಯ ಮತ್ತು ಅಂತಾರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ, ನಮ್ಮ ಪಕ್ಕದ ರಾಜ್ಯಗಳೆಲ್ಲ ಪ್ರವಾಸ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರ್ಬೋದು, ಸನ್ಯಾಸ ಸಂತರಾಗಿ ಜೀವನ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ನಾವು ಆದರೂ ಒಳ್ಳೆ ಬಟ್ಟೆ ಹಾಕ್ತೀವಿ, ಒಳ್ಳೆ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀವಿ, ಒಳ್ಳೆ ಊಟ ಉಪಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಬಿಸಿ ಶಂಕರಾಚಾರ್, ಪಿಸಿ ನಾರಾಯಣ್, ಕೆವಿ ಯೋಗೇಶ್, ಚಂದ್ರಶೇಖರ್, ಲೋಕೇಶ್ ಬಿ ನರೇಂದ್ರಾಚಾರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 431ನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಹುಟ್ಟುಹಬ್ಬವನ್ನು ಚನ್ನರಾಯಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ಶ್ರೀ ರಾಘವೇಂದ್ರ ಧ್ಯಾನ ಮಂದಿರದ ಪ್ರಧಾನ ಅರ್ಚಕರಾದ ಪ್ರಕಾಶ್ ಮಾತನಾಡಿ, 431ನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಹುಟ್ಟುಹಬ್ಬ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಮೂಲಮಠದ ಸ್ವಾಮಿಯವರ ಅಮೃತ ಹಸ್ತದಿಂದ 3ನೇ ವರ್ಷ ಸ್ಥಾಪಿತ ಗುಂಡು ಜ್ಞಾನ ಮಂದಿರದಲ್ಲಿ ಇಂದು ಬೆಳಿಗ್ಗೆ ಸ್ವಾಮಿಯವರಿಗೆ ಪಾದಪೂಜೆ, ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ
ತಾಲೂಕಿನ ವಿವಿಧ ಭಜನಾ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯವರನ್ನ ವಿಶೇಷ ಅಲಂಕಾರದೊಂದಿಗೆ ಮೆರವಣಿಗೆ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಇಂದು ಸ್ವಾಮಿಯವರ ಹುಟ್ಟುಹಬ್ಬವು ಅದ್ದೂರಿಯಿಂದ ನಡೆಯುತ್ತಿದೆ. ಎಲ್ಲ ಸಹಕಾರ ಭಕ್ತಾದಿಗಳ ಸಹಕಾರವಾಗಿದೆ ಎಂದರು. ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಅಮೃತಹಸ್ತ ಮತ್ತು ಪಾದಸ್ಪರ್ಶದಿಂದ ಉದ್ಘಾಟನೆಗೊಂಡಿರತಕ್ಕಂತಹ ರಾಯರ ರಂಗಮಂದಿರ 3 ವರ್ಷಗಳ ಕಾಲ ಪರಿಪೂರ್ಣವಾಗಿ ರಾಯರ ಸೇವೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಈ ದಿವಸ 431ನೇ ಗುರುವೈಭವೋತ್ಸವ ರಾಘವೇಂದ್ರ ಸ್ವಾಮಿಗಳವರು ಜನ್ಮವನ್ನು ಅವತರಿಸಿ ಕಲಿಯುಗದ ಈ ಪಾಪಿ ಜನ್ಮದ ಮಾನವ ಜನ್ಮವನ್ನು ಪರಿಪೂರ್ಣವಾಗಿ ಬದಲಾಯಿಸ್ತೀನಿ ಅಂತ ಹೇಳಿ ಹರಿಯಲ್ಲಿ ಪ್ರಾರ್ಥನೆ ಮಾಡಿ 700 ವರ್ಷಗಳ ಕಾಲ ನಾನು ಸಜೀವವಾಗಿ ಬೃಂದಾವನದಲ್ಲಿರ್ತೀನಿ ಮಂತ್ರಾಲಯದಲ್ಲಿ ಅಂತ ಹೇಳಿ ನಮಗಾಗಿ ಈ ಮಾನವ ಜನ್ಮಕ್ಕಾಗಿ ಜನ್ಮಿಸಿದಂತಹ ಪ್ರಪಂಚದ ಏಕೈಕ ಗುರು ರಾಘವೇಂದ್ರ ಸ್ವಾಮಿಗಳು. ಇವತ್ತು ರಾಘವೇಂದ್ರ ಸ್ವಾಮಿಗಳವರ 431ನೇ ಆರಾಧನಾ ಮಹೋತ್ಸವ ಗುರುವೈಭವೋತ್ಸವ ಕಾರ್ಯಕ್ರಮಕ್ಕಾಗಿ ಇವತ್ತು ವಿಶೇಷವಾಗಿ ರಾಯರ ರಂಗಮಂದಿರದಲ್ಲಿ ನನ್ನ ಆತ್ಮೀಯ ಗೆಳೆಯರು ಹಾಗೂ ಬಂಧುಗಳಾದಂತಹ ಒಂದು ನಿಮಿಷ ಮನೆಯ ವ್ಯಕ್ತಿಯಾದಂತಹ ಶ್ರೀಯುತ ವಿದ್ವಾನ್ ವಿಷ್ಣುರವರು ನನ್ನ ಜೊತೆಗೆ ಸೇರಿ ಅವರದೇ ಆದಂತಹ ಕೈಚಳಕದಲ್ಲಿ ಇವತ್ತು ಚನ್ನರಾಯಪಟ್ಟಣದಲ್ಲಿ ವೈಕುಂಠ ಲೋಕವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಮ್ಮದು ಅಂತ ಏನಿಲ್ಲ, ಚನ್ನರಾಯಪಟ್ಟಣದ ಸಮಸ್ತ ಭಕ್ತರ ಸಹಕಾರದಿಂದ ಸಾವಿರಾರು ಜನ ₹1 ಕೈ ಜೋಡಿಸಿ ಕೂಡ ಈ ಒಂದು ಸತ್ಕಾರ್ಯವನ್ನು ಮಾಡಿದ್ದೇವೆ ವಿನಃ ನಮ್ಮದು ಅಂತ ಏನಿಲ್ಲ. ಇಲ್ಲಿ ಯಾವುದೇ ಜಾತಿ ಭೇದ ಮತವಿಲ್ಲದೆ ಭಗವಂತನನ್ನು ಪೂಜಿಸಲಿಕ್ಕೆ ಒಂದು ವಿಶೇಷವಾದ ಒಂದು ಮಂಟಪವನ್ನು. ಇದೇ ಸಂದರ್ಭದಲ್ಲಿ ವಿಶೇಷ ಅಲಂಕಾರವನ್ನ ವಿಷ್ಣು ಅರ್ಚಕರು, ಚಿನ್ಮಯ್ ಪ್ರಸಾದ್ ಮುಂತಾದವರು ಹಾಜರಿದ್ದರು. ಪಾವಿನ ಕುರುವಾದ ತೂಗು ಸೇತುವೆ ವೀಕ್ಷಣೆ ಮಾಡಿ ಶೀಘ್ರವೇ ಹೊಸ ಸೇತುವೆ ನಿರ್ಮಾಣ ಮಾಡುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದರು. ಹೊನ್ನವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತೂಗು ಸೇತುವೆಯನ್ನು ವೀಕ್ಷಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಲ್ಲಿನ ಸೇತುವೆಯ ಪರಿಸ್ಥಿತಿ ನೋಡಿದ್ದೇನೆ. ಜಿಲ್ಲೆಯಲ್ಲಿ ಇಂತಹ ಹಲವಾರು ಬೇಡಿಕೆ ಇದೆ. ಕ್ರಿಯಾಯೋಜನೆ ಮಾಡುತ್ತಿದ್ದೇವೆ. ಯಾವುದು ಕ್ರಿಯಾಯೋಜನೆಗೆ ತೆಗೆದುಕೊಳ್ಳಬೇಕು ಎಂದು ಪರಿಶೀಲಿಸುತ್ತೇವೆ. ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಳ್ಳಬೇಕು. ಈ ಸೇತುವೆ ನಿರ್ಮಾಣ ಮಾಡಲು ಸಾಕಷ್ಟು ಅನುದಾನ ಬೇಕು. ಇದು ಒಂದೇ ಅದರ ಅಡಿಯಿಲ್ಲ. ಇಂಥದ್ದು ಬಹಳಷ್ಟಿದೆ. ಒಂದೊಂದು ಆಗೆ ಮಾಡಬೇಕು. ಮುಂದೆ ನೋಡೋಣ ಎಂದು ಭರವಸೆ ನೀಡಿದರು. ನಾಗರಿಕರ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾವುದು ಪ್ರಿಯಾರಿಟಿ ಅಂತ ಹೋಗಬೇಕು, ಯಾಕಂದ್ರೆ ನಮ್ಗೆ ಹಣಕಾಸಿನ ಲಭ್ಯತೆ ಭಾಳ ಮುಖ್ಯ. ಸುಮಾರು ದಿನಗಳಿಂದ ಸಿಟಿ ಅವರು ಮುಖ್ಯವಾಗಿ ಮಾಡಿ ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ ಯಾವ್ದು ತೊಗೋಬೇಕು, ಯಾವ್ದು ಅಂತ ಖುದ್ದಾಗಿ ಚರ್ಚೆ ಮಾಡ್ತೀವಿ, ಡೀಟೇಲ್ ಎಸ್ಟಿಮೇಟ್ ಮಾಡ್ತೀವಿ. ಈಗ ಅದರ ಅಷ್ಟೇ ಇಲ್ಲ, ಭಾಳಷ್ಟು ಇದೆ. ಆದರೂ ಕೂಡ ಒಂದೊಂದಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳೇಶ್ ವೈದ್ಯ, ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಇನ್ನಿತರ ಮುಖಂಡರು, ಅಧಿಕಾರಿಗಳು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲದಂತಾಗುತ್ತದೆ ಎಂದು ವನಕಲ್ಲು ಮಠದ ಡಾ ಬಸವರಾಮಾನಂದ ಸ್ವಾಮಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಮುದ್ದಾಪುರ ಗೊಲ್ಲರಹಟ್ಟಿಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇವಾಲಯಗಳಿಗೆ ತನ್ನದೇ ಪ್ರಾಮುಖ್ಯತೆ ಇದ್ದು ದೇವರ ಮೇಲೆ ನಂಬಿಕೆ ಇದ್ದಷ್ಟು ಭಗವಂತ ಎಲ್ಲರನ್ನ ಕಾಪಾಡುತ್ತಾನೆ. ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವಾಲಯಗಳ ನಿರ್ಮಾಣವಾಗಿದ್ದು ಇದರ ಆಚಾರ ವಿಚಾರಗಳನ್ನು ಜಾತ್ರೆಯ ಮೂಲಕ ಭಗವಂತನ ದರ್ಶನ ಪಡೆಯಬೇಕು. ಜಾತ್ರೆ ಎಂಬುದು ಎಲ್ಲರನ್ನು ಒಂದುಗೂಡಿ ಹಬ್ಬವನ್ನು ಆಚರಣೆ ಮಾಡುವುದು ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ. ಜಿಲ್ಲೆಯ 104 ಗೊಲ್ಲರಹಟ್ಟಿಗಳಿಗೆ ಭೇಟಿ ನೀಡಿದ್ದೇನೆ. ಸಮಸ್ಯೆ ಕಂಡುಬಂದಿದ್ದು ಗುಬ್ಬಿ ತಾಲೂಕಿನ ಗೊಲ್ಲರಹಟ್ಟಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ, ರಸ್ತೆಗಳು ಇಲ್ಲ. ಎಲ್ಲ ಸಮಸ್ಯೆಗಳ ಬಗ್ಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಗಮನಕ್ಕೆ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಗೊಲ್ಲರಹಟ್ಟಿಗಳಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಗಮನ ಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದರು. ಸಮಾಜದಲ್ಲಿ ಕಾಡುವಂತಹ 5 ಮುಖ್ಯವಾದ ಸಮಸ್ಯೆಗಳು ಅಂದ್ರೆ, ಒಂದನೇದು ಒಗ್ಗಟ್ಟಿಲ್ಲದೆ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಎರಡನೇದು ನಿಮ್ಮ ಕಾಲನ್ನ ನೀವೇ ಎಳ್ಕೊಂಡು ಮೇಲೋಗದ ಸ್ಥಿತಿಯಲ್ಲಿ ಮೇಲೂ ಇಲ್ಲ ಕೆಳಗೂ ಇಲ್ಲ ಅನ್ನುವಂಥದ್ದು. ಮೂರನೇದು ವಿದ್ಯೆ ಕಡಿಮೆ, ಮನೆ ಮನೆಗೂ ಪಟ್ಟ ಒಟ್ಟಿಗಿಲ್ಲದೆ ಕೆಟ್ಟ ಅನ್ನುವಂಥದ್ದು. ನಾಲ್ಕನೇದೇನಪ್ಪ ಅಂತಂದ್ರೆ, ಒಂದು ಓರಿಯನ್ನ ನಾಯಕನನ್ನಾಗಿ ಮಾಡಿಕೊಳ್ಳದೆ ಮನೆಗೆ ಒಬ್ಬೊಬ್ಬ ನಾಯಕ ಹುಟ್ಟಿಕೊಂಡು ಈ ಸಮಾಜ ಹಾಳಾಗುವುದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು. 5ನೇದು ಅವಿದ್ಯಾವಂತರು,
ಅಲ್ಪವಿದ್ಯೆ ಮಹಾಗರ್ವಿ ಅನ್ನುವಂಥದ್ದು. ಇದು 5 ದೂರ ತಳ್ಳಿದಾಗ ಮಾತ್ರ ಈ ಸಮಾಜ ಮೇಲ್ಬರುತ್ತೆ ಅನ್ನುವಂಥದ್ದು. ಆದ್ರೆ ಈ 20 ವರ್ಷ ಕೆಳಗಲ್ಲಿದ್ದಂತಹ ಅಜ್ಞಾನ ಇವತ್ತು ಅದಿಲ್ಲ. 5 ವರ್ಷದ ಕೆಳಗೆ ಇದ್ದ ಮೌಢ್ಯತೆ ಕಂದಾಚಾರಗಳು ಇವತ್ತಿಲ್ಲ. ಈ 2 ವರ್ಷಗಳಿಂದ ಹಿಂದೆ ಇದ್ದ ಅಸಂಘಟಿತ ಸಮಾಜ ಇವತ್ತು ಸಂಘಟನೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಈ ಸಮಾಜ ಅವಿದ್ಯಾವಂತರು ಜಾಸ್ತಿ ಇರಬಹುದು, ಆದ್ರೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಅಲ್ಲಮ ಪ್ರಭು ಹೇಳುವಂತ ಮಾತು, ಅಪರಿಮಿತ ಕತ್ತಲೊಳಗೆ ಪರಿಮಿತದ ಬೆಳಕ ನೀಡಲು ಕತ್ತಲು ಇದೆ, ಬೆಳಕು ಇದೆ, ಹಾವು ಮಂಗುಸಿ ಒಂದಾಗಿ ಉಂಬುವುದ ಕಂಡು ನಾನ್ ಬೆರಗಾದೆನು ಕಾಣ ಗುಹೇಶ್ವರ. ಅಪರಿಮಿತ ಕತ್ತಲೊಳಗೆ ಇದೇ ಸಂದರ್ಭದಲ್ಲಿ ಕಾಡುಗೊಲ್ಲ ನಿಗಮ ಅಧ್ಯಕ್ಷ ಮಹೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ್, ಮುಖಂಡರಾದ ಚಂಗಾವರ ಕರಿಯಪ್ಪ, ಜೆಎನ್ ಬೆಟ್ಟಸ್ವಾಮಿ, ಬಿಎಸ್ ನಾಗರಾಜ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಗ್ರಾಮಗಳ ಜನತೆಗೆ ಮಾರಕವಾಗಿರುವ ಫ್ಯಾಕ್ಟರಿಗಳ ವಿಸ್ತರಣೆ ವಿರೋಧಿಸಿ ನಡೆದ ಕೊಪ್ಪಳ ಬಂದ್ ಸಂಪೂರ್ಣ ಯಶಸ್ವಿಗೊಂಡಿತು. ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಶಿಕ್ಷಣ ಉಳಿಸಿ ಆಂದೋಲನದ ರಾಷ್ಟ್ರೀಯ ಉಪಾಧ್ಯಕ್ಷ ರಾಜಶೇಖರ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಪರಿಸರ ಸಮಸ್ಯೆಯಿಂದ ಉಸಿರಾಟಕ್ಕೆ ತೊಂದರೆ ಉಂಟಾಗಿದೆ. ನ್ಯಾಯ ಸಿಗುವಂತೆ ತಾವೆಲ್ಲ ಕಳೆದ 117 ದಿನಗಳಿಂದ ನಡೆಸುತ್ತಿರುವ ಹೋರಾಟ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ. ಇದು ಬರುವ ದಿನಗಳಲ್ಲಿ ಪರಿಣಾಮಕಾರಿಯಾಗುವ ಆತಂಕ ಒಗ್ಗಟ್ಟಿನಿಂದ ಹೋರಾಡಲು ಮುಂದಾದಾಗ ನ್ಯಾಯ ಸಿಗಲು ಸಾಧ್ಯ ಎಂದು ಹೇಳಿದರು. ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದೀರಾ, ಇದು ಬಹಳ ಸಂತೋಷ ಆಗತ್ತೆ, ಬಹಳ ಸಂತೋಷದ ವಿಷಯ ಇದು. ಆದ್ರೆ ಸ್ನೇಹಿತರೆ, ಇನ್ನೊಂದು ಕಡೆ ಬಹಳ ನೋವಿನ ವಿಷಯ ಅಂದ್ರೆ 117 ದಿನ ಆದ್ರೂ ಕೂಡ ಈ ರಾಜ್ಯದ ಯಾವ ಮಂತ್ರಿನೂ ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆ ಕೇಳಲಿಲ್ಲ ಅಂದ್ರೆ ಇದು ಬಹಳ ನೋವಿನ ವಿಷಯ. ಬರೀ ನೋವಷ್ಟೇ ಅಲ್ಲ, ಇದು ಬಹಳ ನಾಚಿಕೆ ಪಡೋ ವಿಷಯ, ಇದು ಅತ್ಯಂತ ನಾಚಿಕೆಯ ವಿಷಯ. ಇದು ಇವತ್ತು ಪ್ರಜಾತಂತ್ರ ಜೀವಂತವಾಗಿ ಇದೆಯಾ ಅನ್ನೋದ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಇದು ಬಹಳ ನಾನು ಭಾವೋದ್ವೇಗದಿಂದ ಮಾತಾಡ್ತಿಲ್ಲ. ನೀವೆಲ್ಲ ಹೋರಾಟಗಾರರು, ನಿಮ್ಮ ಹಳ್ಳಿನಲ್ಲಿ ರೈತರನ್ನ, ಯುವಕರನ್ನ ಸಂಘಟನೆ ಮಾಡ್ತಿದ್ದೀರಾ. ದಯವಿಟ್ಟು ನಾನು ಹೇಳೋ ಒಂದು 2-3 ವಿಷಯಗಳನ್ನ ನೀವು ಗಮನ ಇಟ್ಟು ಕೇಳಬೇಕು ಅಂತ ಕೇಳ್ಕೊತೀನಿ. ನಾನು ಇಲ್ಲಿ ನಾನು ಹೇಳ್ತಾ ಇರೋದು ಬಹಳ ಭಾವೋದ್ವೇಗದಿಂದ ಹೇಳ್ತಿಲ್ಲ. ಇವತ್ತು 117 ದಿನ ಆದ್ರೂ ಕೂಡ ಸರ್ಕಾರ ಕಿವಿಗೊಡೋದಿಲ್ಲ. ಒಂದು ಬಂದ್ ಮಾಡಿದ ಮೇಲೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಹತ್ರ ಬರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ತಲುಪಿದೆ ಇವತ್ತು ಪ್ರಜಾತಂತ್ರ. ಎಲ್ಲ ಸರ್ಕಾರಗಳು ಇವತ್ತು ಅತ್ಯಂತ ಕ್ರೂರಿಗಳಾಗಿದ್ದಾರೆ, ಜನ ವಿರೋಧಿಗಳಾಗಿದ್ದಾರೆ. ನಾನು ಈ ವೇದಿಕೆಯಿಂದ ಹೇಳಕ್ ಇಷ್ಟಪಡ್ತೀನಿ, ವಿಧಾನಸೌಧದಲ್ಲಿ ಕೂತಿರೋ 224 ಜನಗಳು ಕೂಡ ಜನಪರವಾಗಿಲ್ಲ. ಅವರು ಎಲ್ಲ ಜನ ವಿರೋಧಿಗಳಾಗಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ 544 ಜನ ಕೂಡ ಸಂಸದರು ಯಾರಿದ್ದಾರೆ, ಯಾರು ಜನಪರ ಇಲ್ಲ. ಸ್ನೇಹಿತರೆ, ಈ ವೇದಿಕೆ ಬಂದ್ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ದೆಹಲಿಯಲ್ಲಾದಂತ ರೈತರ ಹೋರಾಟ, 4 ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಸರಿಸುಮಾರು 7 ಸಂಸದ ರಾಜಶೇಖರ್ ಹಿಟ್ನಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಎಂಎಲ್ಸಿ ಹೇಮಲತಾ ನಾಯಕ್, ಅಲ್ಲಮಪ್ರಭು ಬೆಟ್ಟದೂರು ಸೇರಿದಂತೆ ಹಲವು ಶ್ರೀಗಳು ಹಾಗೂ ಗಣ್ಯರು ಭಾಗವಹಿಸಿದರು. ಈಗ ಸಂಕ್ಷಿಪ್ತ ಸುದ್ದಿ. ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರುಗಳ ನಿಯೋಗವು ರಾಜ್ಯದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕುಮಟಾದ ಬಾಡಾದಲ್ಲಿ ಭೇಟಿ ಮಾಡಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ 80,000ಕ್ಕೂ ಅಧಿಕ ಅರಣ್ಯವಾಸಿಗಳ ಭೂ ಹಕ್ಕು ಸಮಸ್ಯೆ ಪರಿಹಾರ, ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಮತ್ತು ಅಪೂರ್ಣ ಕಾಮಗಾರಿ ಪರಿಹಾರ ಮತ್ತು ಅಹಿಂದ ಕರ್ನಾಟಕ ಪರಿಕಲ್ಪನೆಯೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಯಡಿ ಶೀಘ್ರದಲ್ಲಿಯೇ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವ ವಿಚಾರ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ವಿಎನ್ ನಾಯ್ಕ ಬೇಡ್ಕಳಿ, ರಾಮ ಮೊಗೇರ ಭಟ್ಕಳ, ತಂಜಿಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಭಾಂದ್ರಿ, ಆರ್ಎಚ್ ನಾಯ್ಕ ಕುಮಟಾ, ಬೆನೀತ್ ಸಿದ್ದಿ ಯಲ್ಲಾಪುರ ಮುಂತಾದ ಪ್ರಮುಖರು ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವೈಯಕ್ತಿಕ ಗಮನ ಹರಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ, ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಓದಿಗೆ ಸಹಕರಿಸಿ, ಸಾಮಾನ್ಯ ಸಭೆಯಲ್ಲಿ ಆಡಳಿತಾಧಿಕಾರಿ ಸೂಚನೆ. ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ, ಅನ್ಯ ಕೋಮಿನ ಬಾಲಕರಿಂದ ದುಷ್ಕೃತ್ಯ, ಆರೋಪಿಗಳ ಎಡೆಮರೆ ಕಟ್ಟಿದ ಭಟ್ಕಳ ಪೊಲೀಸರು. ಅನ್ಯ ಕೋಮಿನ ಅಪ್ರಾಪ್ತರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಹತ್ಯೆ, 2 ಅಪ್ರಾಪ್ತರ ಬಂಧನ, ಹತ್ಯೆ ಕುರಿತು ಶಿವಮೊಗ್ಗದಲ್ಲಿ ಭಾರೀ ಸಂಚಲನ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.